ನಮಸ್ಕಾರ. ಉತ್ತರ ಕರ್ನಾಟಕ ಬಿಜಾಪುರ ಸ್ಟೈಲಿ ನೋಡ್ರಿ. ನಮ್ಮ ಬಿಜಾಪುರ ಮಟನ್ ನಾವು ಹೆಂಗೆ ಮಾಡ್ತೀವಿ ಹೇಳ್ಕೊಡ್ತೀನಿ ನೋಡ್ರಿ. ಮಟನ್ ಎಲ್ಲ ತೊಳ್ಕೊಂಡದ್ ಬಳಕ್ರಿ ನಾವು ಹಾಕೋಬೇಕ್ರಿ. ಅದನ್ನ ಅದ್ರಕ ಕೊತ್ತಂಬರಿ ಮೆಣಸಿಕಾಯಿ ಎಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಕುಟ್ಕೋಬೇಕ್ರಿ. ಎಲ್ಲ ಕುಟ್ಕೊಂಡ್ ಬಿಡಕ್ರಿ. ಹೊಳ್ಳಿ ಮಟನ್ಗೆ ಹಚ್ಚಬೇಕ್ರಿ. ಅದು ಎಲ್ಲ ಕುಟ್ಕೊಂಡು ಸಣ್ಣ ಕುಟ್ಕೊಂಡಿವ್ರಿ. ಕುಟ್ಕೊಂಡದು ಮಟನ್ಗೆ ಹಚ್ಕೋಬೇಕ್ರಿ. ಮಟನ್ಗೆ ಹಚ್ಕೋಬೇಕ್ರಿ ಸರಿಯಾಗಿ. ಈಗ ನಾನೆಲ್ಲ ಮಟನ್ಗೆ ಹಚ್ಕೊಳತ್ತೀನಿ ನೋಡ್ರಿ. ಮ್ಯಾಗ ಅರಿಶಿಣ ಪುಡಿ ಹಾಕ್ಕೊಂಡು ಮತ್ತು ಉಪ್ಪು ಹಾಕೊಂಡ್ರಿ. ಒಂದಿಷ್ಟು ಟಮಾಟೊ 2 ಟಮಾಟೊ ಕಟ್ ಮಾಡಿ ಹಾಕೊಂಡ್ರಿ. ಗ್ಯಾಸ್ ಹೊತ್ತಿಸಿ ಕುಕ್ಕರ್ ಇಟ್ಟು ಕುಕ್ಕರ್ನಾಗ ಅದು ಸುರುಬೇಕ್ರಿ ಹಚ್ಕೊಂಡದಿಲ್ಲ ಮಸಾಲ. ಕುಕ್ಕರ್ ಹಚ್ಕೊಂಡ್ ಬಳಕ 4-3 ಸಿಟಿ ಹೊಡೆ ತನಕ ವಿಸಿಲ್ ಹೊಡೆ ತನಕ ನಾವು ನಮ್ಮ ಕುಕ್ಕರ್ಗೆ ಹಚ್ಕೊಂಡು ಬೈಲಿಕ್ಕೆ ಬಿಟ್ಟು ಬಿಡ್ಬೇಕ್ರಿ. ಈಗ ನೋಡ್ರಿ 2 ಸಿಟಿ ಹೊಡೆದದ 4. ಈಗ ನಮ್ಮ ಮಟನ್ ಹೆಂಗೆ ಕುದ್ದದ ತೋರಿಸ್ತೀನಿ ನೋಡ್ರಿ. ನೋಡಿ ಎಷ್ಟು ಸಾಫ್ಟಾಗಿ ಹೆಂಗೆ ಕುದ್ದದ ನೋಡ್ರಿ. ನೀವು ಹಿಂಗೆ ನಿಮ್ಮ ಮಟನ್ ನಿಮ್ಮ ಕಡೆ ನೀವು ಮಾಡತ್ರ ಹಿಂಗೆ ಮಾಡ್ಕೋರಿ. ಸಣ್ಣ ಮಕ್ಳು ತಿನ್ರಿ, ಅವ್ರಿಗೂ ಬಾಯಿಗೆ ಬರ್ಬೇಕ್ರಿ. ಅಷ್ಟು ಮೃದುವಾಗಿ ಕುದ್ದದ ನೋಡ್ರಿ. 4 ಸಿಟಿ 3 ಸಿಟ್ಯಾಗ ಕುದ್ದೈತ್ರಿ. ಪೀಸ್ ಸರಿಯಾಗಿ ಕುದ್ಕೊಂಡು ಆದ್ಬೇಕ್ರಿ. ಅವೆಲ್ಲ ಒಂದು ಸೈಡ್ ತೆಗೆದಿಟ್ಕೊಂಡು ನಾನು ಮಾಡ್ಕೊಂಡಿಟ್ಟದ ಮಸಾಲೆ ಮಾಡಿ ತೋರಿಸ್ತೀನಿ ದಮ್ರಿ. ಮಟನ್ ಸರಿಯಾಗಿ ಕುದ್ದು ಬಳಕ್ರಿ ನಾವು ಮಾಡಿಟ್ಕೊಂತ ಮಸಾಲೆ ಎಲ್ಲ ಹಾಕಿ ನಾನು ಬೇರೆ ವಿಡಿಯೋ ಮಾಡೀನಿ. ಅದ್ರಾಗ ನೀವು ನೋಡ್ಕೊಳ್ರಿ ನಮ್ಮದು ಸಾಂಬಾರು ಹೆಂಗೆ ಮಾಡೀನಂತ. ಆ ವಿಡಿಯೋ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ. ನಮ್ಮ ಚಾನಲ್ಗೆ ಈ ವಿಡಿಯೋ ನೋಡ್ಬೇಕಂದ್ರೆ ಮತ್ತೊಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ.